ಯಾವ ಕಾರಣಕ್ಕೂ ತೆಗೆದಿಲ್ಲ. ಯಾವ ಮುಖ್ಯಮಂತ್ರಿನೂ ಯಾವ ಕಾಂಗ್ರೆಸ್ ಅಧ್ಯಕ್ಷನೂ ಕೂಡ ಈ ತರದ ಕೆಲಸ ಮಾಡಿಲ್ಲ. ಈ ತರ ಮನೆ ಹಾಳು ಕೆಲಸ ಮಾಡಿರೋದು ಫಸ್ಟ್ ಇವರೇ. ಸರ್ಕಾರ ದುಡ್ಡು ತಗೊಂಡು ಇವ್ರ ಪಾರ್ಟಿ ಆಫೀಸ್ ಕೊಟ್ಕೊಂಡ್ರೆ ಮನೆ ಹಾಳು ಕೆಲಸ ದಯವಿಟ್ಟು ಕರ್ನಾಟಕದ ಟ್ಯಾಕ್ಸ್ ವಾಪಸ್ ತಗೊಳ್ಳಿ. ಯಾವುದೇ ಹಳ್ಳಿಯವರು ಕ್ಷಮೆ ಕೇಳಬೇಕು. ಇದು ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಮಾಡಿರ್ತಕ್ಕಂಥ ಬರ್ತಾರೆ ಮುಗಿಯೋ ತರ ಕಾಣಲ್ಲ. ಒಂದೇ ನಿಮಿಷ ಸಾವಧಾನ ಇರ್ರಿ. ತಾಯಂದಿರಿಗೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ಲಿ, ದೇವಸ್ಥಾನಕ್ಕೆ ಹೋಗ್ಲಿ, ನಂಟಸ್ಥಾನ ಮಾಡ್ಲಿ ಅಂತೇಳಿ ಅವಕಾಶ ಮಾಡಿಕೊಟ್ಟು, ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಶಕ್ತಿ, ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಆ ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು ಅಂತೇಳಿ 2,000 ರೂಪಾಯಿ ಕೊಟ್ಟು, ಯುವಕರಿಗೆ ಅವಕಾಶ ಮಾಡಿಕೊಟ್ಟು ಎಲ್ಲ ಈ ರೀತಿ 5 ಗ್ಯಾರಂಟಿಗಳು ಕೊಟ್ಟಿದ್ದೇವೆ. ಅವ್ರಿಗೆ ಏನಾಗಿದೆ ಅಂದ್ರೆ ನಾವೆಲ್ಲರೂ ಏನಾರು ಮಾಡಿ ಎದುರಿಸೋಣ ಅಂತ ಪ್ರಯತ್ನ ಪಟ್ಟರು. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಎಲ್ಲಿವರೆಗೂ ಇರ್ತದೋ ಈ ಗ್ಯಾರಂಟಿನ ನಾವು ಯಾವ ಕಾರಣಕ್ಕೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ಮೈ ಕಮಿಟ್ಮೆಂಟ್. ಅವರ ಪ್ರಶ್ನೆ ಒಂದು ಉತ್ತರ ಬರಲಿ. ನಂಬರ್ 1 ನಾವು ಬಿಡಲ್ಲ ನಿಮಗೆ. ನೀವು ಮಾತು ಕೊಟ್ಬಿಡಿ. ಒಂದ್ ಕಡೆ ಕಮಿಟ್ಮೆಂಟ್ ಮಾಡಿದ್ದೀರಿ, ಮಾಡಲೇಬೇಕು. ಇದನ್ನ ಕೇಳಕ್ಕೆ ನಾವು ಸ್ವಾಗತ. ಉತ್ತರ ಬರಲಿ ಮಾರ್ರೆ, ಉತ್ತರ ಬರಲಿ ಅಂತ ಹೇಳಿದರು. ಆಯ್ತು, ಉತ್ತರ ಬರಲಿ. ಯಾಕೆ ಕಮಿಟಿ ಬಗ್ಗೆ ಉತ್ತರ ಕೊಡ್ರಿ. ಬಸಂತಪ್ಪ, ಏನಾಗಿದೆ ನಿಮ್ಗೆಲ್ಲ? ಅಧ್ಯಕ್ಷೆ, ಬಿಲ್ಲಲ್ಲಿ ಒಬ್ರು ಮಾತಾಡುದಿಲ್ಲ. ಅಧ್ಯಕ್ಷೆ, ಇವರೆಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಮಾತಾಡ್ತಾರೆ ನೋಡಿದ್ರೆ DVGದ ಒಂದು ಮಾತು ನನಗೆ ನೆನಪರ್ತದೆ. ಏನ್ ಹೇಳ್ತಾರೆ ಅಂದ್ರೆ, ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಜಗವೆಂದು ಉದ್ಧರಿಸುತ್ತೆ ಎನ್ನುತ್ತಿವೆ ಸಕನೆ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ಅಂತ. ಹಂಗೆ ನಾವು ಮಾಡಿದಂತ ಕಾರ್ಯಕ್ರಮನ ನೋಡ್ಕೊಂಡು ಆಗದೆ ಈ ತರ ಏನಾರು ಮಾಡಿ ಅಧ್ಯಕ್ಷ ಸ್ಥಾನ ಅಲ್ಲ ರೀ. ಈಗ ಉತ್ತರ ಕಾರ್ಯಕರ್ತನಿಗೆ ಈ 52,000 ಕೋಟಿ ರೂಪಾಯಿ ಜನರಿಗೆ ತಲುಪ್ತಾ ಇದೆಯಾ ಇಲ್ಲ ಅಂತೇಳಿ ಮನೆಗೆ ಹೋಗಿ ಚೆಕ್ ಮಾಡಿ ಅವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದಾರ ಇಲ್ವಾ ಅಂತೇಳಿ ಒಂದು ಅವಕಾಶ ಮಾಡಿಕೊಟ್ಟು ಒಬ್ಬ ಕಾರ್ಯಕರ್ತನಿಗೆ ಕಳಿಸಿದ್ರೆ ಅದನ್ನ ನೀವು ತಡ್ಕೊಳಕ್ ಆಗ್ಲಿಲ್ಲ. ನಿಮ್ಮ ಹಕ್ಕನ್ನ ಯಾವ ಕಾರಣಕ್ಕೂ ತೆಗೆದಿಲ್ಲ. ರಾಜ್ಯದ ಜನ ನೋಡಪ್ಪ, ಹೇಳ್ತೀನಿ, ಕೂತ್ಕೊಳ್ಳಿ ಚಂದ್ರಪ್ಪ, 1 ನಿಮಿಷ ಕೂತ್ಕೊಳ್ಳಿ, ನೀವು ಒಳಗಡೆ ಬರಲಿಲ್ಲ. ಈ ರಾಜ್ಯದ ಜನ ಬೈ ಗುಡ್ ವಿಲ್ 138 ಸ್ಥಾನ ಪ್ಲಸ್ 2 ಸ್ಥಾನ ಕೊಟ್ಟು ಇಲ್ಲಿ ನಮ್ಮನ್ನು ಕುಣಿಸಿದ್ದಾರೆ. ನಮಗೂ ನಮ್ಮ ಜವಾಬ್ದಾರಿ ಅರಿವಿದೆ. ಈಗ ವಿರೋಧ ಪಕ್ಷದ ನಾಯಕರು, ಕೆಲವು ಶಾಸಕರುಗಳೆಲ್ಲ ಬಂದು ಅವರು ಒಂದು ನಿವೇದನೆ ಮಾಡಿದ್ದಾರೆ. ಬೇರೆ ಕಮಿಟಿ ಮಾಡ್ದಂಗೆ ತಾವು ಒಂದು ಅವಕಾಶ ನಮಗೆ ಅಧ್ಯಕ್ಷತೆಯಲ್ಲಿ ನಮ್ಗೆ ಕೊಡಿ, ಮಿಕ್ಕಿದ ನಿಮ್ಮ ಮೆಂಬರ್ಸ್ ಅಂತ ಕೇಳಿದ್ರು. ಇಟ್ ಇಸ್ ನಾಟ್ ಎ ಡಿಸಿಷನ್ ವಿಚ್ ಐ ಕ್ಯಾನ್ ಟೇಕ್ ಇಟ್ ಹಿಯರ್. ಡೆಫಿನೆಟ್ಲಿ ಇದ್ರ ಬಗ್ಗೆ ಸಮಾಲೋಚನೆಯನ್ನ ನಾವೆಲ್ಲ ಕ್ಯಾಬಿನೆಟ್ ತೆಗೆದುಕೊಂಡೋಗಿ ಚರ್ಚೆ ಮಾಡಿ ತಿಳಿಸ್ತೀವಿ. ಬಟ್ ಆಸ್ ಆನ್ ಟುಡೇ ವಿ ಸ್ಟ್ಯಾಂಡ್ ಕಮಿಟೆಡ್ ವಿತ್ ಅವರ್ ವರ್ಕರ್ಸ್. ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಮುಂದಕ್ಕೆ ನಾವು ನಿಮ್ಗೆ ಆ ವಿಚಾರನ ನಾವು ತಿಳಿಸ್ತೇವೆ. ಸರ್, ಕ್ಯಾಬಿನೆಟ್ ಇಲ್ಲ, ಉತ್ತರ ಅವ್ರು ಕೊಟ್ಟರು, ಆಯ್ತು, ನಮ್ಗೇನು ಒಪ್ಪಿಗೆ ಆಗಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನೋಡಿ, ಸರ್ಕಾರಗಳು ಬರುತ್ತೆ ಹೋಗುತ್ತೆ. ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ, 75 ವರ್ಷ ದಾಟ್ಬಿಟ್ಟಿದ್ದೀರಿ. ಯಾರು ಈ ತರದ ಕೆಲಸ ಮಾಡಿಲ್ಲ. ಯಾವ ಮುಖ್ಯಮಂತ್ರಿನೂ ಯಾವ ಕಾಂಗ್ರೆಸ್ ಅಧ್ಯಕ್ಷನೂ ಕೂಡ ಈ ತರದ ಕೆಲಸ ಮಾಡಿಲ್ಲ. ಈ ತರ ಮನೆ ಹಾಳು ಕೆಲಸ ಮಾಡಿರೋದು ಫಸ್ಟ್ ಇವರೇ. ಮನೆ ಹಾಳು ಕೆಲಸ ಸರ್ಕಾರ ದುಡ್ಡು ತಗೊಂಡೋಗಿ ಸರ್ಕಾರ ದುಡ್ಡು ತಗೊಂಡು ಇವ್ರ ಪಾರ್ಟಿ ಆಫೀಸ್ ಕೊಟ್ಕೊಂಡ್ರೆ ಮನೆ ಹಾಳು ಕೆಲಸ ಈಗ ಮನೆ ಹಾಳು ಕೆಲಸ ನೀವು ಕ್ಲಾರಿಫಿಕೇಶನ್ ಆಗ್ತದಾ ನೋಡಿ. ಸರ್ಕಾರ ಏನ್ ಹೇಳಿದೆ? ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತಾ ಅಂತ ಹೇಳಿದ್ದಾರೆ. ಮತ್ತೆ ಇದಕ್ಕಿಂತ ದೊಡ್ಡ ಉತ್ತರ ಮಾತಾಡ್ತೀನಿ ನಾನು, ಬಿಡಿ. ಇದೇನ್ ಮುಗಿಯೋ ತರ ಕಾಣಲ್ಲ, ನೋಡಿದ್ರೆ ಮುಗಿಯೋ ತರ ಕಾಣಲ್ಲ. ಒಂದೇ ನಿಮಿಷ ಸಾವಧಾನ ಇರ್ಲಿ. ಕೆಲಸ ಬಿಜೆಪಿ ಮಾಡ್ತಿರೋದು. ನಾನು ಯಾಕೆ ಹೇಳಿದ್ದೀನಿ ಈ ಪದ? ಅಸಂವಿಧಾನಿಕ ಪದ ವಾಪಸ್ ತೆಗಿಬೇಕು.
ಅವ್ರು ಹೇಳಿರ್ತಕ್ಕಂಥ ನೋಡಿದ್ರೆ ನನಗೆ ಯಾಕೆ ಬುದ್ಧಿ ಹೇಳ್ತೀರಿ ಮಾರ್ರೆ? ಮೊದಲು ಯಾಕೆ ಬುದ್ಧಿ ಹೇಳ್ತೀರಿ? ನಿಮ್ಮ ಕೆಲಸ ಮಾಡಲಿ ಕೂತ್ಕೊಳ್ಳಿ. ಈ ರೀತಿ ಅಸಂಬದ್ಧವಾಗಿ ಮಾತಾಡೋರ್ನ ಅಧ್ಯಕ್ಷರೇ, ನಾನು ಯಾಕೆ ಈ ಪದ ಉಪಯೋಗ ಮಾಡಿದೆ ಅಂತ ಹೇಳಿದ್ರೆ, ನಾನು ಹೇಳಿದ್ದು ಯಾಕೆ ಈ ಪದ ಉಪಯೋಗ ಮಾಡಿದೆ ಅಂದ್ರೆ, ಅವರ ಕಾಂಗ್ರೆಸ್ ಆಫೀಸಿನ ಹಣ ತಗೊಂಡು ಕೊಟ್ಟಿದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಸರ್ಕಾರದ 60 ಕೋಟಿ ಹೋಗ್ತಾ ಇದೆ, 60-70 ಕೋಟಿ ಹೋಗ್ತಾ ಇದೆ ಪ್ರತಿ ವರ್ಷ. ಸರ್ಕಾರದ ಹಣ ಹೋಗ್ತಾ ಇರೋದು ಇಲ್ಲಿ. ಹಣದುಬ್ಬರ ಜಾಸ್ತಿ ಆಗಿದೆ. ಈಗ ಹಣದುಬ್ಬರ ಜಾಸ್ತಿ ಆಗಿದೆ. ಸರ್ಕಾರದಲ್ಲಿ ಹಣ ಕಡಿಮೆ ಇದೆ. ಬೇರೆ ಬೇರೆ ಯೋಜನೆಗಳಿಗೆ ಕೂತ್ಕೊಳ್ಳಿ, ಕೇಳಿ ಕೇಳಿ ಅವ್ರ ಮಾತು ಕೇಳಿ. ಅಧ್ಯಕ್ಷ ಕೂತ್ಕೊಂಡ ಕೇಳಿ ಅವ್ರನ್ನ. ಅಲ್ಲಿ ಕೂತ್ಕೊಳ್ಳಿ ಕೇಳಿ, ಅಲ್ಲಿ ಹೇಳ್ಬೇಕಲ್ಲ ಕೂತ್ಕೊಳ್ಳಿಕ್ಕೆ. ಮೊದಲು ಕ್ಷಮೆ ಕೇಳಿ. ಮಾನ್ಯ ಅಧ್ಯಕ್ಷ ಕ್ಷಮೆ ಕೇಳಲೇಬೇಕು. ಅದಕ್ಕೆ ನಾನು ಅವ್ರು ಹೇಳಿರ್ತಕ್ಕಂಥ ಪದಕ್ಕೆ ಇವರು ಕಾಂಗ್ರೆಸ್ ಪಾರ್ಟಿಯವರು ಅಧ್ಯಕ್ಷ ಅವರ ಜಿಲ್ಲಾಧ್ಯಕ್ಷರಿಗೆ, ತಾಲೂಕು ಅಧ್ಯಕ್ಷರಿಗೆ ಅವರು ಸಂಬಳ ಕೊಡ್ಲಿ. ಜಿಲ್ಲಾಧ್ಯಕ್ಷರಿಗೆ, ತಾಲೂಕು ಅಧ್ಯಕ್ಷರಿಗೆ ಸಂಬಳ ಕೊಡ್ಲಿ. ಎತ್ತಿರ್ತಕ್ಕಂಥದ್ದು ಯಾವ ನ್ಯಾಯ? ದಯವಿಟ್ಟು ಕರ್ನಾಟಕದ ಟ್ಯಾಕ್ಸ್ ವಾಪಸ್ ತಗೊಳ್ಳಿ. ಯಾವ್ದು ಹಳ್ಳಿಯವರು ಕ್ಷಮೆ ಕೇಳಬೇಕು. ಪಾಣಿಗೆ ದುಡ್ಡು ಕೊಡ್ಬೇಕು. ಅಧ್ಯಕ್ಷ, ಇದು ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಮಾಡಿರ್ತಕ್ಕಂಥ ಬರ್ತ್ ಸರ್ಟಿಫಿಕೇಟ್ ದುಡ್ಡು ಕೊಡ್ಬೇಕು. ಕಾಂಗ್ರೆಸ್ ಡೆತ್ ಸರ್ಟಿಫಿಕೇಟ್ ದುಡ್ಡು ಕೊಡ್ಬೇಕು. ಇವರ ಮುದ್ದಾಂತರನ್ನ ತೆಗೆದು ನಮ್ಮ ಎಲ್ಲಾ ದುಡ್ಡನ್ನ ಸರ್ಕಾರ ಯಾರು ಧಕ್ಕೆ ತಂದಿರ್ತಕ್ಕಂಥ ವಿರೋಧ ಪಕ್ಷದ ಟ್ಯಾಕ್ಸ್ ಪೇಯರ್, ಸರ್ಕಾರದ ಟ್ಯಾಕ್ಸ್ ಪೇಯರ್ ಕೊಡುವಂಥದ್ದು. ಈ ಸರ್ಕಾರದ ಹಣ ತಗೊಂಡೋಗಿ ನಿಮ್ ಪಾರ್ಟಿ ಕಾರ್ಯಕರ್ತರಿಗೆ ಕೊಟ್ರೆ ಮಾನ್ಯ ಎಷ್ಟು ಸರಿ ಇರ್ತೈತೆ? ವಿರೋಧ ಪಕ್ಷದ ನಾಯಕರು ನಾನ್ ಮಾತಾಡ್ತಾ ಇದ್ದೀನಿ. ಇಲ್ಲ ಆಗಲ್ಲ. ಉತ್ತರ ಕೊಟ್ಬಿಟ್ಟಿದ್ದಾರೆ ಅವರು. ಉತ್ತರ ಕೊಟ್ಟಿದ್ದಾರೆ. ಆಗಲ್ಲ. ನಾನು ಉತ್ತರ ಕೊಟ್ಟಿದ್ದಾರೆ. ನಮ್ಮ ಉದ್ದೇಶ, ಸದುದ್ದೇಶ ಇರೋದು ಸರ್ಕಾರದಲ್ಲಿ ಹಣ ಎಲ್ಲಿಂದ ಬರುತ್ತೆ? ಸರ್ಕಾರದಲ್ಲಿ ಹಣ ಎಲ್ಲಿಂದ ಬರುತ್ತೆ? ಟ್ಯಾಕ್ಸ್ ಪೇಯರ್ಸ್. ಆಯ್ತು, ಈಗ ಅಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ಉತ್ತರ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡ್ದಂತ ಹೇಳಿದ್ದಾರೆ. ಚರ್ಚೆ ಮಾಡಬಹುದು. ಆಯ್ತಲ್ಲ, ಉತ್ತರ ಕೊಟ್ಟಿದ್ದಾರಲ್ಲ, ಪರಿಶೀಲನೆ ಮಾಡ್ದಂತ ಹೇಳಿದ್ದಾರೆ. ನೀವು ಮಧ್ಯ ತಡೆದ್ರೆ ಟೈಮ್ ಹೋಗ್ತದೆ. ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡ್ದಂತ ಹೇಳಿದ್ದಾರೆ. 10 ನಿಮಿಷನೂ ಆಗಲ್ಲ, 5 ನಿಮಿಷ ಮುಗಿದ.